ನಾನು ಸೇತುವೆಗಳ ನಿರ್ಮಾಣಕ್ಕೆ ನಾವು ಅನುಮತಿ ಕೊಡಿಸಿದ್ದೆ. ಅದಕ್ಕೆ ಚೆಕ್ ಡ್ಯಾಮ್ ಅಂತ ಪಕ್ಕದಲ್ಲಿ ಸೇರಿಸಿ ಅದಕ್ಕೆ ಇನ್ನೇನೋ ಒಂದು ಕತೆ ಕಟ್ಟಿದ್ದಾರೆ ಕೆಲವು ವಿಷಯದಲ್ಲಿ. 3 ಸ್ಕೂಲ್ ಓಪನ್ ಅಂತಂದ್ರೆ CSR ಫಂಡ್ ನನ್ನ ಕಾಲದಲ್ಲೇ ಕಟ್ಸಿರೋದವೆಲ್ಲ ಆಗೋದಿರೋದು ಕೆಲಸ. ಇವ್ರದ್ದು ಹೊಸದೇನಿದೆ 3 ತಿಂಗಳಲ್ಲಿ, 3 ತಿಂಗಳಿಂದ ದಿನಕ್ಕೆ 20 ಬಾರಿ ಬಂದಿದ್ದೀನಿ ಅದಲ್ಲ. 20 ಬಾರಿ ಏನೇನು ಕೆಲಸ ಮಾಡಿದ್ದಾರೆ ಸ್ವಲ್ಪ ಪಟ್ಟಿ ಇಡಕ್ಕೆ ಹೇಳಿ. ನಮ್ಮ ಒಬ್ಬ ಹೇಳ್ತಾರೆ 300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಾರೆ, ಇನ್ನೊಬ್ಬ ಹೇಳ್ತಾರೆ ಕುಣಿಗಲಿಂದ ಬಂದು 500 ಕೋಟಿ ಅಂತಾರೆ. 500 ಕೋಟಿ 300 ಕೋಟಿ ಎಲ್ಲ ಯಾಕಂದ್ರೆ ಎಲ್ಲಿಗೊಟ್ಟೋಯ್ತು, ಎಲ್ಲಿದೆ ಗುಂಡಿಗಳು? ನಿಮ್ಮ ಒಂಗ್ನೂರು ರಸ್ತೆಗೆ ನೋಡ್ಕೊಂಡ್ ಬರ್ಲಿಲ್ವ? ಈಗ ಕೋಡಂಬಳ್ಳಿ ರಸ್ತೆ ಗುಂಡಿ ಮುಚ್ಚಕ್ಕಾಗಿಲ್ಲ, ಎಲ್ಲ ತಕೊಂಡ್ ಕೂತವೆ. ಏನ್ ಕೆಲಸ ಮಾಡಿದ್ರೆ? ಹೌದಾ, ಚೇರ್ ಖಾಲಿ ಇಲ್ದೆ ಹೋಗಿದ್ರೆ ಗೊತ್ತಿರ್ಲಿಲ್ಲ. ಚೇರ್ ಖಾಲಿ ಇರೋದಕ್ಕೆ ತಾನೇ ಬಂದಿರೋದು. ಚೇರ್ ಖಾಲಿ ಇಲ್ದೆ ಹೋಗಿದ್ರೆ ಇಲ್ಲಿ ಚರ್ಪಣದ ಕಡೆ ತಿರುಗು ನೋಡ್ತಿರ್ಲಿಲ್ಲ ಅಂತ ತಾನೇ ಅರ್ಥ. ಅದು ಚುನಾವಣೆ ಆದ್ಮೇಲೆ ಮತ್ತೆ ಈ ಕಡೆ ತಿರುಗು ನೋಡಲ್ಲ ಅನ್ನೋದೇ ಅರ್ಥ. ಚುನಾವಣೆವರೆಗೆ ಬರ್ತೀನಿ, ಚುನಾವಣೆ ಆದ್ಮೇಲೆ ಹೋಯ್ತೀನಿ ಟಾಟಾ ಮಾಡಿ ಅನ್ನೋದೇ ಅವ್ರು ಹೇಳ್ತಾ ಇರೋದು. ಜನನೂ ಅರ್ಥ ಮಾಡ್ಕೊತಾರೆ. ಬನ್ನಿ, ನಾನು ಸೇತುವೆಗಳ ನಿರ್ಮಾಣಕ್ಕೆ ನಾವು ಅನುಮತಿ ಕೊಡಿಸಿದ್ದೆ. ಅದಕ್ಕೆ ಚೆಕ್ ಡ್ಯಾಮ್ ಅಂತ ಪಕ್ಕದಲ್ಲಿ ಸೇರಿಸಿ ಅದಕ್ಕೆ ಇನ್ನೇನೋ ಒಂದು ಕತೆ ಕಟ್ಟಿದ್ದಾರೆ ಕೆಲವು ವಿಷಯದಲ್ಲಿ. 3 ಸ್ಕೂಲ್ ಓಪನ್ ಅಂತಂದ್ರೆ CSR ಫಂಡ್ ನನ್ನ ಕಾಲದಲ್ಲೇ ಕಟ್ಸಿರೋದವೆಲ್ಲ ಆಗೋದಿರೋದು ಕೆಲಸ. ಇವ್ರದ್ದು ಹೊಸದೇನಿದೆ 3 ತಿಂಗಳಲ್ಲಿ, 3 ತಿಂಗಳಿಂದ ದಿನಕ್ಕೆ 20 ಬಾರಿ ಬಂದಿದ್ದೀನಿ ಅದಲ್ಲ. 20 ಬಾರಿ ಏನೇನು ಕೆಲಸ ಮಾಡಿದ್ದಾರೆ ಸ್ವಲ್ಪ ಪಟ್ಟಿ ಇಡಕ್ಕೆ ಹೇಳಿ. ನಮ್ಮ ಒಬ್ಬ ಹೇಳ್ತಾರೆ 300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಾರೆ, ಇನ್ನೊಬ್ಬ ಹೇಳ್ತಾರೆ ಕುಣಿಗಲಿಂದ ಬಂದು 500 ಕೋಟಿ ಅಂತಾರೆ. 500 ಕೋಟಿ 300 ಕೋಟಿ ಎಲ್ಲ ಯಾಕಂದ್ರೆ ಎಲ್ಲಿಗೊಟ್ಟೋಯ್ತು, ಎಲ್ಲಿದೆ ಗುಂಡಿಗಳು? ನಿಮ್ಮ ಒಂಗ್ನೂರು ರಸ್ತೆಗೆ ನೋಡ್ಕೊಂಡ್ ಬರ್ಲಿಲ್ವ? ಈಗ ಕೋಡಂಬಳ್ಳಿ ರಸ್ತೆ ಗುಂಡಿ ಮುಚ್ಚಕ್ಕಾಗಿಲ್ಲ, ಎಲ್ಲ ತಕೊಂಡ್ ಕೂತವೆ. ಏನ್ ಕೆಲಸ ಮಾಡಿದ್ರೆ? ಹೌದಾ, ಚೇರ್ ಖಾಲಿ ಇಲ್ದೆ ಹೋಗಿದ್ರೆ ಗೊತ್ತಿರ್ಲಿಲ್ಲ. ಚೇರ್ ಖಾಲಿ ಇರೋದಕ್ಕೆ ತಾನೇ ಬಂದಿರೋದು. ಚೇರ್ ಖಾಲಿ ಇಲ್ದೆ ಹೋಗಿದ್ರೆ ಇಲ್ಲಿ ಚರ್ಪಣದ ಕಡೆ ತಿರುಗು ನೋಡ್ತಿರ್ಲಿಲ್ಲ ಅಂತ ತಾನೇ ಅರ್ಥ. ಅದು ಚುನಾವಣೆ ಆದ್ಮೇಲೆ ಮತ್ತೆ ಈ ಕಡೆ ತಿರುಗು ನೋಡಲ್ಲ ಅನ್ನೋದೇ ಅರ್ಥ. ಚುನಾವಣೆವರೆಗೆ ಬರ್ತೀನಿ, ಚುನಾವಣೆ ಆದ್ಮೇಲೆ ಹೋಯ್ತೀನಿ ಟಾಟಾ ಮಾಡಿ ಅನ್ನೋದೇ ಅವ್ರು ಹೇಳ್ತಾ ಇರೋದು. ಜನನೂ ಅರ್ಥ ಮಾಡ್ಕೊತಾರೆ. ಬನ್ನಿ.